ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 22ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾದಂತಹ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಎಲ್ಲ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಸುವರ್ಣರೇಖಾ ನದಿ ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಒಡಿಸ್ಸಾದಲ್ಲಿ ಈ ಸುವರ್ಣರೇಖಾ ನದಿಯಲ್ಲಿ ಉಂಟಾದಂತಹ ಪ್ರವಾಹದಿಂದ 50,000ಕ್ಕೂ ಹೆಚ್ಚು ಜನರು ತೊಂದರೆಗೊಳಗಾಗಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ಸುವರ್ಣರೇಖಾ ನದಿ ಎಲ್ಲಿ ಉಗಮವಾಗುತ್ತದೆ ಅಂದರೆ ಜಾರ್ಖಂಡ್ನ ರಾಂಚಿ ಜಿಲ್ಲೆಯ ನಾಗರಿ ಗ್ರಾಮದ ಬಳಿ 600 ಮೀಟರ್ ಎತ್ತರದಲ್ಲಿ ಉಗಮವಾಗುತ್ತದೆ. ಈ ನದಿ ಹರಿಯುವಂತಹ ರಾಜ್ಯಗಳು ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ. ಈ ಮೂರು ರಾಜ್ಯಗಳಲ್ಲಿ ಸುವರ್ಣರೇಖಾ ನದಿ ಹರಿಯುತ್ತದೆ. ಒಟ್ಟು 395 ಕಿಲೋಮೀಟರ್ ಉದ್ದ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಇದರ ಪ್ರಮುಖ ಉಪನದಿಗಳು ಕಾಂಚಿ, ಕರ್ಕರಿ ಮತ್ತು ಕಾರ್ಕೈ. ಸುವರ್ಣರೇಖಾ ನದಿಯಿಂದ ಉಗಮಗೊಂಡಂತಹ ಜಲಪಾತ ಯಾವುದು? ಹುಂಡ್ರು ಜಲಪಾತ. ಇನ್ನು ಈ ನದಿಗೆ ಸುವರ್ಣರೇಖಾ ನದಿ ಎಂದು ಹೆಸರು ಬರಲು ಕಾರಣವೇನು ಅದನ್ನು ತಿಳಿದುಕೊಳ್ಳೋಣ. ಸುವರ್ಣ ಎಂದರೆ ಚಿನ್ನ, ರೇಖಾ ಅಂತಂದರೆ ಗೆರೆ ಅಥವಾ ರೇಖೆ. ಸಂಪ್ರದಾಯದ ಪ್ರಕಾರ ರಾಂಚಿ ಬಳಿಯ ಪಿಸ್ಕಾ ಎಂಬ ಹಳ್ಳಿಯಲ್ಲಿ ನದಿ ಮೂಲದ ಬಳಿ ಚಿನ್ನದ ಗಣಿಗಾರಿಕೆಯನ್ನ ಮಾಡಲಾಗುತ್ತಿತ್ತು. ಆದ್ದರಿಂದ ಸುವರ್ಣರೇಖಾ ಅಥವಾ ಚಿನ್ನದ ಗೆರೆ ಎಂದು ಈ ನದಿಗೆ ಹೆಸರು ಬಂದಿದೆ. ನದಿ ಪಾತ್ರದಲ್ಲಿ ಚಿನ್ನದ ಕುರುಹುಗಳು ಕಂಡು ಬಂದಿವೆ ಎಂಬ ದಂತಕಥೆಗಳಿವೆ. ಈಗಲೂ ಸಹ ಜನರು ಅದರ ಮರಳಿನಲ್ಲಿ ಚಿನ್ನದ ಕಣಗಳ ಕುರುಹುಗಳನ್ನ ಕಾಣುತ್ತಾರೆ. ಸುವರ್ಣರೇಖೆ ಅಂತಂದ್ರೆ ಚಿನ್ನದ ಗೆರೆ. ಚಿನ್ನದ ಗಣಿಗಾರಿಕೆಯ ನದಿಯ ಪಕ್ಕದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ನಡೆಸಲಾಗುತ್ತಿತ್ತು. ಆದ್ದರಿಂದ ನದಿಗೆ ಈ ಹೆಸರು ಬಂದಿದೆ. ಇದು ಜಾರ್ಖಂಡ್ನಲ್ಲಿ ಉಗಮವಾಗುತ್ತದೆ. ಜಾರ್ಖಂಡ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತದೆ. ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ನೆಕ್ಸ್ಟ್, ಈ ರಕ್ತಕೋಶ ಇದು ಏನು? ಇದು ರಕ್ತ ಲಭ್ಯತೆಯ ಮಾಹಿತಿಯನ್ನ ಒದಗಿಸುವಂತಹ ಒಂದು ಆನ್ಲೈನ್ ವೇದಿಕೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕೇಂದ್ರ ಆರೋಗ್ಯ ಸಚಿವಾಲಯವು ದೇಶದ ಅಪರೂಪದ ದಾನಿಗಳ ನೋಂದಾವಣಿಯನ್ನು, ರಕ್ತನಿಧಿ ನಿರ್ವಹಣೆ ಮತ್ತು ರಕ್ತ ಲಭ್ಯತೆಯ ಮಾಹಿತಿಗಾಗಿ ರಾಷ್ಟ್ರೀಯ ಆನ್ಲೈನ್ ವೇದಿಕೆಯಾದ ಈ ರಕ್ತಕೋಶನೊಂದಿಗೆ ಸಂಯೋಜಿಸುವ ಬಗ್ಗೆ ಪರಿಶೀಲಿಸುತ್ತಿದೆ. ಈ ರಕ್ತಕೋಶ ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಜಾರಿಗೆ ತರಲಾದ ಆನ್ಲೈನ್ ರಕ್ತ ಬ್ಯಾಂಕ್ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಇದು ಭಾರತದಲ್ಲಿನ ಎಲ್ಲಾ ರಕ್ತ ಸಂಬಂಧಿತ ಸೇವೆಗಳಿಗೆ ಅಧಿಕೃತ ಪೋರ್ಟಲ್ ಆಗಿದೆ. ಇದು ದೇಶಾದ್ಯಂತ ರಕ್ತದ ಲಭ್ಯತೆ, ರಕ್ತ ನಿಧಿಗಳು ಮತ್ತು ರಕ್ತದಾನ ಶಿಬಿರಗಳ ವಿವರಗಳನ್ನು ಒದಗಿಸುತ್ತದೆ. ದೇಶಾದ್ಯಂತ 3,800ಕ್ಕೂ ಹೆಚ್ಚು ರಕ್ತ ಕೇಂದ್ರಗಳು ಈ ರಕ್ತಕೋಶದಲ್ಲಿ ನೋಂದಾಯಿಸಲ್ಪಟ್ಟಿವೆ. ಇದನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಈ ರಕ್ತಕೋಶವನ್ನ ಅಭಿವೃದ್ಧಿಪಡಿಸಿದೆ. ಈ ರಕ್ತಕೋಶವನ್ನ ಅಭಿವೃದ್ಧಿಪಡಿಸಲಾಗಿದೆ. ಅದರ ಉದ್ದೇಶಗಳು ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಸುರಕ್ಷಿತ ಮತ್ತು ಅಗತ್ಯವಿದ್ದಷ್ಟು ರಕ್ತ ಸರಬರಾಜು ಮಾಡುವುದು, ಕಡಿಮೆಯಾದ ಟರ್ನ್ ಅರೌಂಡ್ ಸಮಯ, ರಕ್ತ ವ್ಯರ್ಥವಾಗುವುದನ್ನು ತಡೆಗಟ್ಟುವುದು, ವೃತ್ತಿಪರ ದಾನಿಗಳನ್ನು ನಿರ್ಬಂಧಿಸುವುದು, ರಕ್ತ ನಿಧಿ ಜಾಲಗಳನ್ನು ಸೃಷ್ಟಿಸುವುದು, ದಾನಿ ಭಂಡಾರವನ್ನು ಸೃಷ್ಟಿಸಿಕೊಳ್ಳುವುದು. ಇದು ದಾನಿಯ ಆರೋಗ್ಯ, ದಾನ ಇತಿಹಾಸ ಇತ್ಯಾದಿಗಳ ಆಧಾರದ ಮೇಲೆ ದಾನಿಗಳನ್ನು ಗುರುತಿಸಲು, ಟ್ರ್ಯಾಕ್ ಮಾಡಲು ಮತ್ತು ನಿರ್ಬಂಧಿಸಲು ಬಯೋಮೆಟ್ರಿಕ್ ನಿರ್ವಹಣಾ ವ್ಯವಸ್ಥೆಯನ್ನ ಹೊಂದಿದೆ. ಇದು ರಕ್ತ ಗುಂಪು ವಿಂಗಡಣೆ, ಟಿಟಿಐ ಸ್ಕ್ರೀನಿಂಗ್, ಪ್ರತಿಕಾಯ ಸ್ಕ್ರೀನಿಂಗ್, ಘಟಕ ತಯಾರಿಕೆ ಇತ್ಯಾದಿ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಇದು ಹಲವಾರು ರಕ್ತ ನಿಧಿಗಳಲ್ಲಿ ರಕ್ತದ ಸ್ಟಾಕ್ ಅನ್ನು ಟ್ರ್ಯಾಕ್ ಮಾಡಲು ಕೇಂದ್ರೀಕೃತ ರಕ್ತ ದಾಸ್ತಾನು ನಿರ್ವಹಣಾ ವ್ಯವಸ್ಥೆಯಾಗಿದೆ. ಈ ರಕ್ತಕೋಶ ಇದು ರಕ್ತದ ಲಭ್ಯತೆ ಮತ್ತು ರಕ್ತ ನಿಧಿಗಳ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಪೋರ್ಟಲ್ ಆಗಿದೆ. ಇದು ದೇಶಾದ್ಯಂತ ರಕ್ತಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀಡುತ್ತದೆ. ಇದನ್ನ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಭಿವೃದ್ಧಿಪಡಿಸಿದೆ.
ನೆಕ್ಸ್ಟ್ ಗುಮೋಟ್, ಇದೊಂದು ವಾದ್ಯವಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ಇದು ಗೋವಾದ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಕಂಡುಬರುವ ಒಂದು ಸಾಂಪ್ರದಾಯಿಕ ಮೆಂಬ್ರೋನೋಫೋನ್ ತಾಳವಾದ್ಯವಾಗಿದೆ. ಇದು ಒಂದು ಮಣ್ಣಿನ ಮಡಿಕೆಗೆ ಅದು ಒಂದು ಬದಿ ಏನೋ ಬಾಯಿ ಓಪನ್ ಇರುತ್ತಲ್ಲ, ಅದಕ್ಕೆ ಪ್ರಾಣಿಗಳ ಚರ್ಮದಿಂದ ಮುಚ್ಚಿರಲಾಗುತ್ತದೆ. ಅದನ್ನು ಗುಮೋಟ್ ಅಂತ ಹೇಳಿ ಕರಿತೀವಿ. ಆ ಚರ್ಮ ಯಾವುದರಿಂದ ಮುಚ್ಚಿರ್ತೀವಿ ಅಂದ್ರೆ ಹೆಚ್ಚಾಗಿ ಮಾನಿಟರ್ ಹಲ್ಲಿಯ ಚರ್ಮದಿಂದ ಮುಚ್ಚಲಾಗ್ತಿತ್ತು. ಇತ್ತೀಚೆಗೆ ಅದನ್ನ ಮೇಕೆಯ ಚರ್ಮದಿಂದ ಬದಲಾಯಿಸಲಾಗಿದೆ. ಗೋವಾದ ಕ್ರಿಶ್ಚಿಯನ್ನರ ವಿವಾಹ ಪೂರ್ವ ರೋಸ್ ಸಮಾರಂಭದಲ್ಲಿ ಈ ವಾದ್ಯವನ್ನ ನುಡಿಸಲಾಗುತ್ತಿತ್ತು. ಇನ್ನ ಗಣೇಶ ಚತುರ್ಥಿಯ ಸಮಯದಲ್ಲಿ ಆಚರಿಸಲಾಗುವ ಗಣಪತಿ ಸ್ತೋತ್ರ, ಗಣಪತಿ ಆರತಿ ಮತ್ತು ಗಣಪತಿ ವಿಸರ್ಜನಾ ಮುಂತಾದ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲೂ ಇದು ಮಹತ್ವವನ್ನ ಪಡೆದುಕೊಂಡಿದೆ. ಇದು ಪಶ್ಚಿಮ ರಾಜ್ಯದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರಲ್ಲಿ ಮಹತ್ವದ್ದಾಗಿದೆ. ಇದನ್ನ ಮೂಲತಃ ಸ್ಥಳೀಯ ಬುಡಕಟ್ಟು ಸಮುದಾಯದವರು ಮಾತ್ರ ತಯಾರಿಸಿ ನುಡಿಸುತ್ತಿದ್ದರು. ಗುಮತ್ ಎಂಬುದು ಮಣ್ಣಿನ ಪಾತ್ರೆಗಳು ಮತ್ತು ಹಲ್ಲಿಯ ಚರ್ಮದಿಂದ ಮಾಡಿದ ತಾಳವಾದ್ಯವಾಗಿದೆ. ಇದು ಗೋವಾದ ಪಾರಂಪರಿಕ ವಾದ್ಯವಾಗಿದೆ. ಗುಮೋಟ್. ಈ ಗುಮೋಟು ಮಣ್ಣಿನ ಮಡಕೆ ಮತ್ತು ಪ್ರಾಣಿಗಳ ಚರ್ಮದಿಂದ ಮುಚ್ಚಲಾಗ್ತಿತ್ತು. ಅದರಲ್ಲಿ ಜಾಸ್ತಿ ಮಾನಿಟರ್ ಹಲ್ಲಿಯ ಚರ್ಮ. ಇತ್ತೀಚೆಗೆ ಅದನ್ನ ಮೇಕೆಯ ಚರ್ಮದಿಂದ ಬದಲಾಯಿಸಲ್ಪಟ್ಟಿದೆ. ನೆಕ್ಸ್ಟ್ ಲೆನಕ್ಪಾವಿರ್ ಔಷಧ, ಲೆನಕ್ಪಾವಿರ್ ಡ್ರಗ್. ಇದು HIV ತಡೆಗಟ್ಟಲು ಕಂಡುಹಿಡಿಯಲಾದಂತಹ ಒಂದು ಚುಚ್ಚುಮದ್ದು ಆಗಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಲೆನಕ್ಪಾವಿರ್ ಡ್ರಗ್ ಅನ್ನ ಗಿಲೀಡ್ ಸೈನ್ಸಸ್ ಎಂಬ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದನ್ನ ಎಸ್ಟುಗೋ ಎಂಬ ಬ್ರಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಲೆನಕ್ಪಾವಿರ್ ಅನ್ನ ಅನುಮೋದಿಸಿದೆ. ಇದು ಇಲ್ಲಿಯವರೆಗೆ ತಯಾರಿಸಲಾದ ಅತ್ಯಂತ ಭರವಸೆಯ HIV ತಡೆಗಟ್ಟುವ ಔಷಧವಾಗಿದೆ. ಲೆನಕ್ಪಾವಿರ್ ಒಂದು ಆಂಟಿ ರೆಟ್ರೋವೈರಲ್ ಔಷಧವಾಗಿದ್ದು, ಇದನ್ನು HIV ತಡೆಗಟ್ಟುವಿಕೆಗಾಗಿ ಪೂರ್ವ ಎಕ್ಸ್ಪೋಜರ್ ರೋಗ ನಿರೋಧಕ ಪ್ರೀ ಎಕ್ಸ್ಪೋಜರ್ ಪ್ರಾಫಿಲಾಕ್ಸಿಸ್ ಆಗಿ ಬಳಸಲಾಗುತ್ತದೆ. ಪೂರ್ವ ಎಕ್ಸ್ಪೋಜರ್ ರೋಗ ನಿರೋಧಕ ಎಂದರೇನು ಅದನ್ನ ತಿಳಿದುಕೊಳ್ಳೋಣ. HIV ನೆಗೆಟಿವ್ ಇರುವ ಆದರೆ ವೈರಸ್ ಸೋಂಕಿಗೆ ಒಳಗಾಗುವ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ HIV ಸೋಂಕಿನ ಅಪಾಯವನ್ನ ಕಡಿಮೆ ಮಾಡುವ ಔಷಧಿಯಾಗಿ ಈ ಲೆನಕ್ಪಾವಿರ್ ಅನ್ನ ಬಳಸಬಹುದು. ಪ್ರೀ ಎಕ್ಸ್ಪೋಜರ್ ಪ್ರಾಫಿಲಾಕ್ಸಿಸ್ ಅಂತಂದರೆ HIV ನೆಗೆಟಿವ್ ಇರುತ್ತಾ, ಆದರೆ ಅದರ ಸೋಂಕಿಗೆ ಒಳಗಾಗುವ ಅಂತಷ್ಟು ಲಕ್ಷಣಗಳು ಇರುತ್ತವೆ, ಅಂತಹ ವ್ಯಕ್ತಿಗಳಿಗೆ ನೀಡತಕ್ಕಂತಹ ಔಷಧ. 2 ಪ್ರಮುಖ ಅಧ್ಯಯನಗಳ ಫಲಿತಾಂಶಗಳ ಮೂಲಕ ಇದು ಎಲ್ಲಾ HIV ಪ್ರಸರಣದ 99.9% ತಡೆಯಲು ಸಹಾಯ ಮಾಡುತ್ತದೆ ಎಂದು ತೋರಿಸಿವೆ. ಲೆನಕ್ಪಾವಿರ್ ಒಂದು ಚುಚ್ಚುಮದ್ದು ಆಗಿದ್ದು, ಇದನ್ನ ವರ್ಷಕ್ಕೆ 2 ಬಾರಿ ನೀಡಲಾಗುತ್ತದೆ. ಲೆನಕ್ಪಾವಿರ್ HIV ವೈರಸ್ ಪುನರಾವರ್ತಿಸಲು ಅಗತ್ಯವಿರುವ ಪ್ರೋಟೀನ್ ಶೆಲ್ ಅನ್ನು ನಿರ್ಬಂಧಿಸುವ ಔಷಧಗಳ ಒಂದು ವರ್ಗವಾಗಿದೆ. ಲೆನಕ್ಪಾವಿರ್ ಇದು HIV ಸಂಬಂಧಪಟ್ಟಂತಹ ಒಂದು ಚುಚ್ಚುಮದ್ದಾಗಿದೆ. ಇದನ್ನ ಗಿಲೀಡ್ ಸೈನ್ಸಸ್ ಎಂಬ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಎಸ್ಟುಗೋ ಎಂಬ ಬ್ರಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಯುನೈಟೆಡ್ ಸ್ಟೇಟ್ಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಈ ಚುಚ್ಚುಮದ್ದಿಗೆ ಅನುಮೋದನೆಯನ್ನ ನೀಡಿದೆ. ನೆಕ್ಸ್ಟ್ ನಿವ್ವಳ ಬಡ್ಡಿ ಲಾಭಾಂಶ, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಿವ್ವಳ ಬಡ್ಡಿ ಲಾಭಾಂಶ ಎಂದರೇನು? ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ಸಾಲ ಚಟುವಟಿಕೆಗಳ ಲಾಭದಾಯಕತೆಯನ್ನು ಅಳೆಯಲು ಬಳಸುವ ಹಣಕಾಸು ಮೆಟ್ರಿಕ್ ಅನ್ನ ನಿವ್ವಳ ಬಡ್ಡಿ ಮಾರ್ಜಿನ್ ಅಥವಾ ನಿವ್ವಳ ಬಡ್ಡಿ ಲಾಭಾಂಶ ಎಂದು ಕರೆಯಲಾಗುತ್ತದೆ.
ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಜಾರಿಗೆ ತಂದ ರೆಪೋ ದರ ಕಡಿತದಿಂದ ನಿವ್ವಳ ಬಡ್ಡಿ ಲಾಭದ ಮೇಲಿನ ಪರಿಣಾಮವನ್ನು ಸರಿದೂಗಿಸಲು ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ನಿವ್ವಳ ಬಡ್ಡಿ ಮಾರ್ಜಿನ್ ಇದು ಸ್ವತ್ತುಗಳಿಂದ ಉತ್ಪತ್ತಿಯಾಗುವ ಬಡ್ಡಿ ಆದಾಯ ಮತ್ತು ಸಾಲಗಳ ಮೇಲೆ ಪಾವತಿಸುವ ಬಡ್ಡಿ ನಡುವಿನ ವ್ಯತ್ಯಾಸವನ್ನ ಪ್ರತಿನಿಧಿಸುತ್ತದೆ. ಇದನ್ನು ಸಂಸ್ಥೆಯ ಸರಾಸರಿ ಬಡ್ಡಿ ಗಳಿಸುವ ಸ್ವತ್ತುಗಳ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಒಂದು ಹಣಕಾಸು ಸಂಸ್ಥೆಯು ತನ್ನ ಹೂಡಿಕೆಗಳ ಮೇಲೆ ಗಳಿಸುವ ಮತ್ತು ಠೇವಣಿದಾರರಿಗೆ ಪಾವತಿಸುವ ಮೊತ್ತವನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. NIM ಅನ್ನ ಲೆಕ್ಕ ಹಾಕುವ ಸೂತ್ರ ಇದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಬಡ್ಡಿ ಆದಾಯ ಮೈನಸ್ ಬಡ್ಡಿ ವೆಚ್ಚ ಡಿವೈಡೆಡ್ ಬೈ ಸರಾಸರಿ ಬಡ್ಡಿ ಗಳಿಕೆಯ ಸ್ವತ್ತುಗಳು ಇಂಟು 100. ಹೆಚ್ಚಿನ NIM ಸಾಮಾನ್ಯವಾಗಿ ಹೆಚ್ಚು ಲಾಭದಾಯಕ ಹಣಕಾಸು ಸಂಸ್ಥೆಯನ್ನ ಸೂಚಿಸುತ್ತದೆ, ಏಕೆಂದರೆ ಅವರು ಗಳಿಸುವ ಮತ್ತು ಪಾವತಿಸುವ ಮೊತ್ತದ ನಡುವಿನ ವ್ಯತ್ಯಾಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದ್ದಾರೆ ಎಂದರ್ಥ. ಹೂಡಿಕೆದಾರರು ಮತ್ತು ವಿಶ್ಲೇಷಕರು ಹಣಕಾಸು ಸಂಸ್ಥೆಗಳ ಆರ್ಥಿಕ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು NIM ಅನ್ನು ಬಳಸುತ್ತಾರೆ. NIM ಎಂದರೆ ಏನು? ಇದು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯು ಸಾಲ ಚಟುವಟಿಕೆಗಳ ಲಾಭದಾಯಕತೆಯನ್ನು ಅಳೆಯಲು ಬಳಸುವ ಒಂದು ಹಣಕಾಸು ಮೆಟ್ರಿಕ್ ಆಗಿದೆ. ಇದು ಪರ್ಸೆಂಟೇಜ್ ಅಲ್ಲಿ ಇರುತ್ತದೆ. ಹಣಕಾಸು ಸಂಸ್ಥೆಗಳ ಆರ್ಥಿಕ ಆರೋಗ್ಯ ಮತ್ತು ಸಾಮರ್ಥ್ಯವನ್ನ ಮೌಲ್ಯಮಾಪನ ಮಾಡಲು ಈ NIM ಅನ್ನ ಬಳಸಲಾಗುತ್ತದೆ. ಇತ್ತೀಚೆಗೆ RBI ರೆಪೋ ದರವನ್ನ ಕಡಿಮೆ ಮಾಡಿದ್ದರಿಂದ ಸಾಲ ನೀಡಿದಾಗ ಬಡ್ಡಿಯಿಂದ ಬರತಕ್ಕಂತ ಲಾಭದ ಮೇಲೆ ಉಂಟಾದಂತ ಪರಿಣಾಮವನ್ನ ಸರಿದೂಗಿಸಲು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವಿವಿಧ ಕ್ರಮಗಳನ್ನ ತೆಗೆದುಕೊಂಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಸ್ಯಾಮ್ಸನ್ ಆಯ್ಕೆ. ಸ್ಯಾಮ್ಸನ್ ಆಪ್ಷನ್. ಸ್ಯಾಮ್ಸನ್ ಆಯ್ಕೆ ರಾಜ್ಯಕ್ಕೆ ಅಸ್ತಿತ್ವದ ಬೆದರಿಕೆಯ ಸಂದರ್ಭದಲ್ಲಿ ಬೃಹತ್ ಪರಮಾಣು ಪ್ರತಿಕಾರದ ಬಗ್ಗೆ ಸ್ಯಾಮ್ಸನ್ ಆಯ್ಕೆಯು ಇಸ್ರೇಲ್ನ ಸಿದ್ಧಾಂತವಾಗಿದೆ. ತನ್ನ ಶತ್ರುಗಳೊಂದಿಗೆ ತನ್ನನ್ನು ತಾನು ನಾಶಪಡಿಸಿಕೊಂಡ ಸ್ಯಾಮ್ಸನ್ನ ಬೈಬಲ್ನ ಕಥೆಯಿಂದ ಪಡೆದ ಈ ಪದವು ಅಪೋಕ್ಯಾಲಿಪ್ಟಿಕ್ ಪ್ರತಿಕಾರದ ಕಲ್ಪನೆಯನ್ನು ಒಳಗೊಳ್ಳುತ್ತದೆ. ವಿದೇಶಿ ವಿಶ್ಲೇಷಕರ ಅಂದಾಜಿನ ಪ್ರಕಾರ ಇಸ್ರೇಲ್ 80 ರಿಂದ 400 ಪರಮಾಣು ಸಿಡಿತಲೆಗಳನ್ನು ಹೊಂದಿದ್ದು, ಭೂ ಆಧಾರಿತ ಕ್ಷಿಪಣಿಗಳು, ವಿಮಾನಗಳು ಮತ್ತು ಸಮುದ್ರ ಆಧಾರಿತ ವ್ಯವಸ್ಥೆಗಳ ಮೂಲಕ ಇದನ್ನು ತಲುಪಿಸಬಹುದು. ತನ್ನ ಪರಮಾಣು ಕಾರ್ಯಕ್ರಮದಂತೆಯೇ ಇಸ್ರೇಲ್ ತನ್ನ ಸ್ಯಾಮ್ಸನ್ ಆಯ್ಕೆಯ ಬಗ್ಗೆ ಎಂದಿಗೂ ಬಹಿರಂಗವಾಗಿ ಮಾತನಾಡಿಲ್ಲ. ಇಸ್ರೇಲ್ನ ಉಳಿವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಸ್ಯಾಮ್ಸನ್ ಆಯ್ಕೆಯ ಅಡಿಯಲ್ಲಿ ಇಸ್ರೇಲಿ ಸೋಲನ್ನು ತಡೆಗಟ್ಟಲು ಕೊನೆಯ ಉಪಾಯವಾಗಿ ಎದುರಾಳಿಯ ವಿರುದ್ಧ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉದ್ದೇಶಪೂರ್ವಕವಾಗಿ ಬಳಸಲಾಗುತ್ತದೆ. ಈ ಸ್ಯಾಮ್ಸನ್ ಆಪ್ಷನ್ ಎಂಬುದು ಇಸ್ರೇಲ್ನ ಒಂದು ಸಿದ್ಧಾಂತವಾಗಿದೆ. ಇದು ಅಪೋಕ್ಯಾಲಿಪ್ಟಿಕ್ ಪ್ರತಿಕಾರದ ಒಂದು ಪರಿಕಲ್ಪನೆಯನ್ನ ಒಳಗೊಂಡಿದೆ. ಒಟ್ಟಾವಾ ಸಮಾವೇಶ, ಒಟ್ಟಾವಾ ಕನ್ವೆನ್ಷನ್. ರಷ್ಯಾದಿಂದ ಹೆಚ್ಚುತ್ತಿರುವ ಮಿಲಿಟರಿ ಬೆದರಿಕೆಗಳ ಹಿನ್ನೆಲೆಯಲ್ಲಿ ನ್ಯಾಟೋ ಸದಸ್ಯರಾದ ಪೋಲೆಂಡ್, ಫಿನ್ಲ್ಯಾಂಡ್ ಮತ್ತು 3 ಬಾಲ್ಟಿಕ್ ರಾಷ್ಟ್ರಗಳು ಕಳೆದ ಕೆಲವು ವಾರಗಳಿಂದ ಸಿಬ್ಬಂದಿ ವಿರೋಧಿ ನೆಲಬಾಂಬ್ಗಳನ್ನು ನಿಷೇಧಿಸುವ ಒಟ್ಟಾವಾ ಸಮಾವೇಶದಿಂದ ಹಿಂದೆ ಸರಿಯಲು ನಿಂತಿವೆ. ಫಿನ್ಲ್ಯಾಂಡ್ ಸಂಸತ್ತು ಈ ಸಮಾವೇಶದಿಂದ ಹಿಂತೆಗೆದುಕೊಳ್ಳುವ ಪರವಾಗಿ ಮತ ಚಲಾಯಿಸಿದೆ. ಒಟ್ಟಾವಾ ಸಮಾವೇಶ ಇದನ್ನು ಸಿಬ್ಬಂದಿ ವಿರೋಧಿ ಮೈನ್ ನಿಷೇಧ ಒಪ್ಪಂದ ಅಥವಾ ಮೈನ್ ನಿಷೇಧ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಸಿಬ್ಬಂದಿ ವಿರೋಧಿ ಮೈನ್ಗಳಿಂದ ಉಂಟಾಗುವ ನೋವು ಮತ್ತು ಸಾವು ನೋವುಗಳನ್ನು ಕೊನೆಗೊಳಿಸುವ ಅಂತಾರಾಷ್ಟ್ರೀಯ ಪ್ರಯತ್ನದ ಮೂಲಾಧಾರವಾಗಿದೆ. ಇದು ಸಿಬ್ಬಂದಿ ವಿರೋಧಿ ಮೈನ್ಗಳ ಬಳಕೆ, ಸಂಗ್ರಹಣೆ, ಉತ್ಪಾದನೆ ಮತ್ತು ವರ್ಗಾವಣೆಯನ್ನ ನಿಷೇಧಿಸುತ್ತದೆ. ಇದನ್ನು ಸೆಪ್ಟೆಂಬರ್ 18, 1997 ನಾರ್ವೆಯ ಓಸ್ಲೋದಲ್ಲಿ ಅಂಗೀಕರಿಸಲಾಯಿತು. ಇದು 1999ರಲ್ಲಿ ಜಾರಿಗೆ ಬಂದಿತು.
ಸಮಾವೇಶಕ್ಕೆ ಸೇರ್ಪಡೆಯಾದ 4 ವರ್ಷಗಳ ಒಳಗೆ ರಾಷ್ಟ್ರಗಳು ತಮ್ಮ ದಾಸ್ತಾನು ಮಾಡಿರುವ ಮೈನ್ಗಳನ್ನು ನಾಶಪಡಿಸಬೇಕು. ಇದು 165 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿವೆ. ಭಾರತ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ಇದರ ಒಪ್ಪಂದಕ್ಕೆ ಇನ್ನೂ ಸಹಿ ಹಾಕಿಲ್ಲ. ಸಿಬ್ಬಂದಿ ವಿರೋಧಿ ಮೈನ್ ನಿಷೇಧ ಒಪ್ಪಂದವನ್ನ ಯಾವಾಗ ಅಂಗೀಕರಿಸಲಾಯಿತು? ಸೆಪ್ಟೆಂಬರ್ 18, 1997ರಂದು ಅಂಗೀಕರಿಸಲಾಯಿತು. ಇದು ಯಾವಾಗ ಜಾರಿಗೆ ಬಂದಿತ್ತು? 1999ರಲ್ಲಿ ಜಾರಿಗೆ ಬಂದಿತ್ತು. ಇದಕ್ಕೆ 165 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಭಾರತ ಸದಸ್ಯತ್ವವನ್ನ ಹೊಂದಿಲ್ಲ. ನೆಕ್ಸ್ಟ್, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB. ಇತ್ತೀಚೆಗೆ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ 2024-25ರ ಪ್ರತಿಷ್ಠಿತ ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ನೀಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಯಾವಾಗ ಆರಂಭವಾಯಿತು? ಇದು ಸೆಪ್ಟೆಂಬರ್ 1, 2018ರಂದು ಆರಂಭವಾಯಿತು. ಇದು ಸಂವಹನ ಸಚಿವಾಲಯದ ಅಂಚೆ ಇಲಾಖೆ ಅಡಿಯಲ್ಲಿ ಬರುವ ಭಾರತ ಸರ್ಕಾರಿ ಸ್ವಾಮ್ಯದ ಒಂದು ಘಟಕವಾಗಿದೆ. ಇದನ್ನ ಏಕೆ ಸ್ಥಾಪಿಸಲಾಯಿತು? ಭಾರತದಲ್ಲಿ ಸಾಮಾನ್ಯ ಜನರಿಗೆ ಅತ್ಯಂತ ಸುಲಭವಾಗಿ ಸಿಗುವ ಮತ್ತು ವಿಶ್ವಾಸಾರ್ಹ ಬ್ಯಾಂಕ್ ಅನ್ನು ನಿರ್ಮಿಸುವ ದೂರದೃಷ್ಟಿಯೊಂದಿಗೆ ಈ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗಿದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಿನ ಮೂಲಭೂತ ಕರ್ತವ್ಯ ಬ್ಯಾಂಕ್ ಸೌಲಭ್ಯವಿಲ್ಲದ ಜನರಿಗೆ ಇರುವ ಅಡೆತಡೆಗಳನ್ನ ತೆಗೆದುಹಾಕುವುದು ಮತ್ತು 1,65,000 ಅಂಚೆ ಕಚೇರಿಗಳನ್ನ ಒಳಗೊಂಡಿರುವ ಅಂಚೆ ಜಾಲವನ್ನ ಬಳಸಿಕೊಂಡು ಕೊನೆಯ ಮೈಲಿಯನ್ನ ತಲುಪುವುದು. ಇತರ ಬ್ಯಾಂಕುಗಳಿಗೆ ಹೋಲಿಸಿದರೆ ಈ ಬ್ಯಾಂಕಿನ ಕಾರ್ಯಾಚರಣೆಗಳು ಸಣ್ಣ ಪ್ರಮಾಣದಲ್ಲಿರುತ್ತವೆ. ಇದು ಸಾಲಗಳನ್ನ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನ ನೀಡುವುದಿಲ್ಲ. ಇದು ಠೇವಣಿಗಳನ್ನ ಸ್ವೀಕರಿಸುತ್ತದೆ. ರವಾನೆ ಸೇವೆಗಳು, ಮೊಬೈಲ್ ಪಾವತಿಗಳು, ವರ್ಗಾವಣೆಗಳು, ಖರೀದಿಗಳು ಮತ್ತು ATM ಕಾರ್ಡುಗಳು, ನೆಟ್ ಬ್ಯಾಂಕಿಂಗ್ ಮತ್ತು ಮೂರನೇ ವ್ಯಕ್ತಿಯ ನಿಧಿ ವರ್ಗಾವಣೆಗಳಂತಹ ಇತರ ಬ್ಯಾಂಕಿಂಗ್ ಸೇವೆಗಳನ್ನ ನೀಡುತ್ತದೆ. ಇದು 2 ಲಕ್ಷ ರೂಪಾಯಿಗಳವರೆಗಿನ ಠೇವಣಿಗಳನ್ನ ಸ್ವೀಕರಿಸುತ್ತದೆ. ಅದನ್ನು ಮೀರಿದ ಖಾತೆಯು ಸ್ವಯಂಚಾಲಿತವಾಗಿ ಅಂಚೆ ಕಚೇರಿ ಉಳಿತಾಯ ಖಾತೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. ಇತ್ತೀಚೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಗೆ ಡಿಜಿಟಲ್ ಪಾವತಿ ಪ್ರಶಸ್ತಿ ದೊರೆತಿದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನ ಸೆಪ್ಟೆಂಬರ್ 1, 2018ರಂದು ಆರಂಭಿಸಲಾಯಿತು. ಈ ಬ್ಯಾಂಕ್ ಯಾವುದೇ ರೀತಿ ಸಾಲ ಹಾಗೂ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವುದಿಲ್ಲ. ಇತರೆ ಠೇವಣಿ, ರವಾನೆ ಸೇವೆ, ATM ಕಾರ್ಡ್ಗಳು, ನೆಟ್ ಬ್ಯಾಂಕಿಂಗ್ ಈ ತರಹದ ಸೇವೆಗಳನ್ನು ಒದಗಿಸುತ್ತದೆ. 2 ಲಕ್ಷ ರೂಪಾಯಿಗಳವರೆಗಿನ ಠೇವಣಿಗಳನ್ನ ಈ ಬ್ಯಾಂಕ್ ಸ್ವೀಕರಿಸುತ್ತದೆ. ಅದಕ್ಕೂ ಹೆಚ್ಚಿನ ಮೊತ್ತದ ಹಣ ಹೊಂದಿರತಕ್ಕಂತಹ ಖಾತೆಗಳು ಅಂಚೆ ಕಚೇರಿಯ ಉಳಿತಾಯ ಖಾತೆಯಲ್ಲಿ ಉಳಿತಾಯವಾಗಿರುತ್ತದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿಯು ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.